ತಾಯಂದಿರಿಗೆ ರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಇವತ್ತಿನ ದಿನ ನಾವು ನ್ಯಾಯ ನಿಮ್ಮನ್ನು ನಮ್ಮನ್ನು ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮವನ್ನು 5ನೇ ತಾರೀಕು ಹೇಳಿದಂಗೆ 8ನೇ ತಾರೀಕಿಗೆ ನಾವು ಆಚರಣೆ ಮಾಡಬೇಕಾಗಿತ್ತು. ಲೋಕದ ಪ್ರತಿನಿಧಿಗಳನ್ನು ಆಚರಣೆ ಮಾಡಲಿಕ್ಕಾಗಲಿಲ್ಲ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ನನ್ನ ಸಹೋದರ ನ್ಯಾಯಾಧೀಶರಾದ ಹಾಗೂ ಈ ಕಾರ್ಯಕ್ರಮದ ಜನಪ್ರಿಯತೆಯನ್ನು ವಹಿಸಿದಂಥ ಆಲಂ ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಕಮಲಾಕರ್ ವಿ ರಾಠೋಡ್ ಅವರೇ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬಂದಿರತಕ್ಕಂಥ ಸಿಡಿಪುರವರಾದ ಶ್ರೀಕಾಂತ್ ಮಲ್ಜಿ ಅವರೇ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಸರ್ಕಾರಿ ಅಭಿಯೋಜಕರಾದ ಕೃಷ್ಣನ್ ಪಟೇಲ್ ರೇ ಹಾಗೂ ಜ್ಯೋತಿ ಬಂದಿ ಮೇಡಮ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಹಾಜರಿರುವ ವಕೀಲರ ಸಂಘದ ಸೆಕ್ರೆಟರಿ ಆದ ಬಲ್ಮೀರ್ ಸಿಂಧಿ ಅವರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರಾದ ಸಂಘದಲ್ಲಿ ನೆನೆಸುತ್ತಾ ಹಾಗೂ ಈ ಕಾರ್ಯಕ್ರಮದಲ್ಲಿ ಹಾಜರಿರುವ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ವಿ ಕೆ ಇನಾಮದಾರ್ ವಕೀಲರೇ ಹಾಗೂ ಶ್ರೀಮತಿ ಜ್ಯೋತಿ ಹಂಚಾಟೆ ಮೇಡಮ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಹಾಜರಿರುವ ಎಲ್ಲ ವಕೀಲರು ಮಹಿಳಾ ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ಸಿಬ್ಬಂದಿಗಳೇ ಹಾಗೂ ಕಕ್ಷಿದಾರರಿಗೆ ಎಲ್ಲರಿಗೂ ಮತ್ತೊಮ್ಮೆ ಎಲ್ಲ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ದಿನ ನಾವು ಮಹಿಳೆಯರ ದಿನ ಮಹಿಳಾ ಸಬಲೀಕರಣ. ಮಹಿಳೆಯರು ಎಷ್ಟು ಮಹಿಳೆ ಅಂದರೆ ಹೆಣ್ಣು ಜಗದ ಕಣ್ಣು ಅಂತ, ಹೆಣ್ಣು ಮಕ್ಕಳೇ ಈ ಜಗದ ಕಣ್ಣು. ಮಹಿಳೆಯರು ಎಷ್ಟು ಶಕ್ತಿನಾಭವಾಗಿ ಇರ್ತಾರೋ ಅಷ್ಟು ಈ ಸಮಾಜ ಈ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಮಹಿಳೆ ಎಷ್ಟು ಕಾರ್ಯಕ್ರಮಕ್ಕೆ ಎಷ್ಟು ಕೆಲಸ ಮಾಡ್ತಾಳಪ್ಪ ಅಂತಂದರೆ ತಾಯಿಯಾಗಿ, ಸಹೋದರಿಯಾಗಿ, ಮಗಳಾಗಿ, ಸಂಸಾರಕ್ಕೆ ಮಡದಿಯಾಗಿ, ಸಲಹೆಗೆ ಸ್ನೇಹಿತೆಯಾಗಿ ಎಲ್ಲ ರೀತಿಯಲ್ಲೂ ಸಹ ಕೂಡ ಸಹಕಾರ ನೀಡ್ತಾ ಇದ್ದಾಳೆ. ಆ ಸಹಕಾರ ಎಲ್ಲ ಮಹಿಳೆಯರಿಂದ ಮಾತ್ರ ಸಾಧ್ಯ. ಇವತ್ತಿನ ದಿನ ನಾವು ಇಲ್ಲಿ ಬಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಅಂತಂದರೆ ಒಬ್ಬ ಮಹಿಳೆಯೇ ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ ಇವತ್ತಿನವರೆಗೂ ನಾವು ಎಲ್ಲ ರೆಡಿಯಾಗಿ ಇವತ್ತೊಂದು ಟಿಫಿನ್ ಮಾಡಿ ಬರ್ಬೇಕಂದ್ರೆ ಒಬ್ಬನ ಮಹಿಳೆ ಬರ್ತೀವಿ. ಮಹಿಳೆ ಮಾಡದೇ ಇದ್ದರೆ ನಾನು ಇಲ್ಲಿ ಬರಲಿಕ್ಕೆ ಆಗ್ತಿರಲಿಲ್ಲ, ಈ ಕೆಲಸ ಮಾಡಲಿಕ್ಕೆ ಆಗ್ತಿಲ್ಲ. ಆದ ಕಾರಣದಿಂದ ಮಹಿಳೆಯರು ಭಾಳ ಅತ್ಯುನ್ನತವಾದ ಸ್ಥಾನದಲ್ಲಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಹೇಳಿ ಎಲ್ಲ ಬಂದಿದ್ದೇವೆ ಮಾಡ್ತೀವಿ. ಕರ್ನಾಟಕ ಸರ್ಕಾರ ನ್ಯಾಯ ನಿಮ್ಮದು ನೆರವು ನಮ್ಮದು ತಾಲೂಕಾ ಕಾನೂನು ಸೇವಾ ಸಮಿತಿ ಆಳಂದ ಹಾಗೂ ನ್ಯಾಯವಾದಿಗಳ ಸಂಘ ಆಳಂದ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಳಂದ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘ ಆಳಂದ ಇವರ ಸಂಯುಕ್ತಾಶ್ರಯದಲ್ಲಿ ಇವತ್ತಿನ ದಿನ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾದಂತಹ ಶ್ರೀ ಮುಖ್ಯ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದಂತಹ ಶ್ರೀಮಾನ್ ಎಸ್ ಎಂ ಹರಡ್ಗಿ ಸರ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದಂತಹ ಕಮಲಾಕರ್ ವಿ ರಾಠೋಡ್ ಅವರೇ ಹಾಗೂ ಮುಖ್ಯ ಅತಿಥಿಗಳಾದಂತಹ ನ್ಯಾಯಾಲಯ ಹಾಗೂ ಸದಸ್ಯ ಕಾರ್ಯದರ್ಶಿಗಳ ನ್ಯಾಯಾಧೀಶರಾದಂತಹ ಶ್ರೀಮಾನ್ ಯಲ್ಲಪ್ಪ ಕಲ್ಲಾಪುರ್ ಸರ್ ಅವರೇ ಹಾಗೂ ಸರ್ಕಾರಿ ಅಭಿಯೋಜಕರಾದಂತಹ ಇಸ್ಮಾಯಿಲ್ ಪಟೇಲ್ ಅವರೇ ಹಾಗೂ ಜ್ಯೋತಿ ಬಂದಿ ಮೇಡಮ್ ಅವರೇ, ಬಲಭೀಮ್ ಟಿ ಸಿಂಧೆ ಸಾಹೇಬ್ರೆ, ತಯ್ಯಾಬ್ ಅಲಿ ಜರ್ದಿ ಅಧ್ಯಕ್ಷರೇ ಹಾಗೂ ಈ ಒಂದು ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದಂಥ ಇಬ್ಬರು ಮೇಡಮ್ ಅವರೇ ಹಾಗೂ ಇನ್ನಿತರ ಪತ್ರಕರ್ತರ ಎಲ್ಲ ಪತ್ರಕರ್ತರೇ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬಂದಿರುವಂತಹ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರೇ, ಮೇಲ್ವಿಚಾರಕಿಯರೇ ಹಾಗೂ ನ್ಯಾಯವಾದಿಗಳ ಸಂಘದಿಂದ ಬಂದಿರುವಂಥ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ಜನಸಾಮಾನ್ಯರು. ಇವತ್ತಿನ ದಿನ ಮುಖ್ಯವಾಗಿ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯವನ್ನು ತಮಗೆಲ್ಲರಿಗೂ ಕೋರುತ್ತಾ ವಿಶೇಷವಾಗಿ ನಾವು ಕಾರ್ಯಕ್ರಮವನ್ನು ಮಾಡುವುದೇನಂತಂದರೆ ಮಹಿಳೆಯು ಕೇವಲ 4 ಗೋಡೆಯ ಮಧ್ಯದಲ್ಲಿ ಇರದೆ ಮಹಿಳೆಯು ಜಗತ್ತಿನ ಹೊರಗಿನ ವಾತಾವರಣದಲ್ಲಿ ಪ್ರತಿಯೊಂದು ರಂಗದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಮಹಿಳೆಯು ಮುಂದೆ ಬರಬೇಕು, ಅವರಿಗೆ ಉತ್ಸಾಹವನ್ನು ಕೊಡಬೇಕು ಅನ್ನುವ ಒಂದು ಉದ್ದೇಶದಿಂದ ಒಂದು ಕಾರ್ಯಕ್ರಮವನ್ನು ಮಾಡಿ ನಾವು ಆ ಮಹಿಳೆಯರನ್ನು ವಿಶೇಷವಾಗಿ ಸಾಧನೆ ಮಾಡಿರುವಂತಹ ಹಾಗೂ ವಿಶೇಷವಾಗಿ ತಮ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಮಹಿಳೆಯರನ್ನು ಕರೆದು ಆಹ್ವಾನಿಸಿ ಅವರನ್ನು ಮುಂದೆ ತಮ್ಮ ಒಂದು ಮುಂದಿನ ಹೆಜ್ಜೆಯನ್ನು ಇಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಒಂದು ರಂಗ ಮಾತ್ರ ಮಹಿಳೆಯು ಮನೆಯಿಂದ ಹೊರಬರಲು ಸಾಧ್ಯ ಅಂತಕ್ಕಂಥ ಮಾತನ್ನು ನಾವೊಂದು ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಈಗಾಗಲೇ ಸರ್ಕಾರ ವತಿಯಿಂದ ಸುಮಾರು ಯೋಜನೆಗಳನ್ನು ಮಹಿಳೆಯರಿಗೋಸ್ಕರ
ಜಾರಿಗೆ ತಂದಿದೆ. ಮುಖ್ಯವಾಗಿ ಈಗ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು, ಶಕ್ತಿ ಯೋಜನೆ ಆಗಿರಬಹುದು, ಹಾಗೂ ಸುಮಾರು ಪೌಷ್ಟಿಕ ಆಹಾರ ಯೋಜನೆಗಳಲ್ಲಿ ಕೂಡ ಸುಮಾರು ಯೋಜನೆಗಳದಾವ. ಇವೆಲ್ಲ ಯೋಜನೆಗಳನ್ನು ಬಳಸಿಕೊಂಡು ಮಹಿಳೆಯರು ಸ್ವತಂತ್ರವಾಗಿ ಬದುಕಬೇಕು. ಯಾವುದೇ ರೀತಿಯಾದಂಥ ಯಾರದೇ ಒಂದು ಚೌಕಟ್ಟಿನಲ್ಲಿ ಇರದೆ ತಮ್ಮ ಸ್ವತಂತ್ರವನ್ನು ಬಳಸಿಕೊಂಡು ತಾವೆಲ್ಲರೂ ಜೀವನವನ್ನು ಉತ್ತಮ ರೀತಿಯಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿರ್ತೇವೆ. ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರುವಂಥ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಒಂದು 2 ಮಾತುಗಳನ್ನು ಮುಗಿಸಿ